ನಮಸ್ಕಾರ ಪ್ರಿಯ ವೀಕ್ಷಕರೇ. ದೇವಿಯ ಹೊನ್ನಾಟ ಕರ್ನಾಟಕದ ಗ್ರಾಮೀಣ ಭಾಗಗಳಲ್ಲಿ ನಡೆಯುವ ಒಂದು ವಿಶಿಷ್ಟ ಜನಪದ ಆಚರಣೆ ಇದು. ಮುಖ್ಯವಾಗಿ ಗ್ರಾಮ ದೇವಿಯ ಆರಾಧನೆಗೆ ಸಂಬಂಧಪಟ್ಟದ್ದು. ಅದರಂತೆ ಬೈಲಹೊಂಗಲ ತಾಲೂಕಿನ ಗುಡದೂರು ಗ್ರಾಮದಲ್ಲಿ ಕಳೆದ 12 ದಿನಗಳಿಂದ ಶ್ರೀ ಗ್ರಾಮ ದೇವತೆಗಳ ನೂತನ ದೇವಸ್ಥಾನ ಲೋಕಾರ್ಪಣೆ, ನೂತನ ಮೂರ್ತಿಗಳ ಪ್ರಾಣ ಪ್ರತಿಷ್ಠಾಪನೆ ನಿಮಿತ್ತ ದಿನಾಂಕ 16ರಿಂದ 27ನೇ ತಾರೀಕಿನವರೆಗೆ ಗ್ರಾಮ ದೇವರಿಗೆ ಉಡಿ ತುಂಬುವ ಕಾರ್ಯಕ್ರಮ, ಮಹಾಪ್ರಸಾದ, ದೇವಿಯ ಮೂರ್ತಿಗೆ ಕುಂಕುಮಾರ್ಚನೆ, ಪಾದಗಟ್ಟಿ ಕಳಸಾರೋಹಣ, ಚಂಡಿಕಾ ಹೋಮ, ಹಾಸ್ಯ ರಸಮಂಜರಿ ಕಾರ್ಯಕ್ರಮ ಹಾಗೂ ನಾಟಕ ಈ ಎಲ್ಲ ಕಾರ್ಯಕ್ರಮಗಳನ್ನು ಜರುಗಿಸುತ್ತಾ ಬಂದಿದ್ದು, ಶುಕ್ರವಾರ ದಿನಾಂಕ 27ರಂದು ಶ್ರೀ ಲೋಕೋರೇಶ್ವರ ಅಮ್ಮನವರ ಹೊನ್ನಾಟದ ಸಂಭ್ರಮಾಚರಣೆ ಗ್ರಾಮದಲ್ಲಿ ಸಡಗರ ಸಂಭ್ರಮದಿಂದ ಅದ್ದೂರಿಯಾಗಿ ಜರುಗಿತ್ತು. ಲೋಕೋರೇಶ್ವರಿ ಅಮ್ಮನವರ ಪಾಲ್ಕಿ ಉತ್ಸವ ಗ್ರಾಮದ ಮನೆಗಳಿಗೆ ತೆರಳಿ ಪೂಜೆ ಸಲ್ಲಿಸಿದರು. ಇಡೀ ಗುಡದೂರು ಗ್ರಾಮವೆಲ್ಲ ಭಂಡಾರದಲ್ಲಿ ಮುಳುಗಿತ್ತು. ಇದೇ ಸಂದರ್ಭದಲ್ಲಿ ಮಹಿಳೆಯರು, ಯುವಕರು, ಹಿರಿಯರು, ಗಣ್ಯರು ಈ ಒಂದು ದೇವಿಯ ಹೊನ್ನಾಟದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ದೇವಿಗೆ ಪೂಜೆ ಸಲ್ಲಿಸಿ ತಮ್ಮ ಇಷ್ಟಾರ್ಥ ಸಿದ್ಧಿಗಳನ್ನು ಬೇಡಿಕೊಂಡರು.
ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ತಾಲೂಕಿನ ಗುರುದೂರು ಗ್ರಾಮದಲ್ಲಿ ಗ್ರಾಮದೇವಿ ಜಾತ್ರಾ ಮಹೋತ್ಸವ ದಿನಾಂಕ 16/3/2026 ಪ್ರಾರಂಭಗೊಂಡು 11 ದಿನಗಳ ಕಾಲ ವಿಜೃಂಭಣೆಯಿಂದ ಜರುಗಿತು. ಹಾಗೂ ಲೋಕೂರಮ್ಮನ ಜಾತ್ರೆಯು 9 ದಿನಗಳ ಕಾಲ ಅತಿ ವಿಜೃಂಭಣೆ ಜಾತ್ರೆ ಜರುಗಿತು. ದೈವದ ಉಡಿ ತುಂಬುವುದರಿಂದ ಕಾರ್ಯಕ್ರಮ ಚಾಲುಗೊಂಡು ಎಲ್ಲ ಹೊನ್ನಾಟವರಿಗೆ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ಗ್ರಾಮದ ಎಲ್ಲ ಯುವಕರು ಹಾಗೂ ತಾಯಂದಿರು ಹಾಗೂ ಯುವಕರು ಅಣ್ಣ ತಮ್ಮಂದಿರೆಲ್ಲ ಬಹಳ ಉತ್ತಮ ರೀತಿಯಿಂದ ನಡೆಸಿಕೊಟ್ರು. ಸುಮಾರು 5 ಜನ ಶ್ರೀಗಳಿಂದ ಪ್ರವಚನ ಕಾರ್ಯಕ್ರಮವು ಜರುಗಿದ ನಂತರ ಗ್ರಾಮದ ಎಲ್ಲ ಬೀದಿಗಳಲ್ಲಿ ಅಮ್ಮನ ಹೊನ್ನಾಟ ನಡೆಯಿತು. ಶಾಸಕರು ಮಹದೇಶನ ಕೌಜಲ್ಗಿ ಅವರು ನಮ್ಮ ಗ್ರಾಮಕ್ಕೆ ಅನುದಾನ ನೀಡಿ ಕಟ್ಟಡವನ್ನು ಮಾಡಲು ಬಹಳ ಮುತುವರ್ಜಿಯಿಂದ ಸಹಾಯಧನ ಮಾಡಿದ್ರು. ಅದೇ ರೀತಿ ಲಕ್ಕನ್ನ ಜಾರಕಿಹೊಳಿ ಅವರು ಸಹ ನಮ್ಮ ಗ್ರಾಮಕ್ಕೆ 10 ಲಕ್ಷ ರೂಪಾಯಿ ದೇಣಿಗೆಯನ್ನು ಗುಡಿ ಕಟ್ಟಡಕ್ಕೆ ನೀಡಿದರು. ಎಲ್ಲ ದೇವಸ್ಥಾನ ಅದ್ದೂರಿ ಕಟ್ಟಡ ಮಾಡಿ ಹಾಗೆ ಹೊಸ ದೇವರನ್ನು ಸ್ಥಾಪನೆಗೊಂಡು ಇವತ್ತು ದಿವಸ ಜಾತ್ರೆಯು ಸಂಪನ್ನಗೊಂಡಿತ್ತು. ನಮ್ಮ ಗ್ರಾಮದ ಎಲ್ಲ ಹಿರಿಯರು, ಅಣ್ಣ ತಮ್ಮಂದಿರು ಹಾಗೂ ಅಕ್ಕ ತಂಗಿಯರು ಗ್ರಾಮದ ಜಾತ್ರಾ ವಿಜೃಂಭಣೆಯಿಂದ ಜರುಗೋದಕ್ಕೆ ಎಲ್ಲರೂ ತನುಮನ ದಿನದಿಂದ ಸಹಾಯ ನೀಡಿ ಜಾತ್ರೆಯು ಅತಿ ಉತ್ತಮ ರೀತಿಯಿಂದ ಜರುಗಿತು. ಅದೇ ರೀತಿ ಸುತ್ತಲ ಗ್ರಾಮ ಜನರು ಸಹ ಅದೇ ರೀತಿ ನಮಗೆ ಪ್ರೋತ್ಸಾಹ ನೀಡಿದರು. ನಮ್ಮ ಗ್ರಾಮಕ್ಕೆ ಎಲ್ಲರ ಜನರು ಹಾಗೂ ಅಕ್ಕ ತಂಗಿನ ಅಣ್ಣ ತಮ್ಮಂದಿರ ಸುತ್ತಲ ಗ್ರಾಮಸ್ಥರ ಇದೇ ರೀತಿ ಸಹಾಯ ಸಂಪನ್ನ ಇರಲಿ, ಎಲ್ಲ ಉತ್ತಮ ರೀತಿಯಿಂದ ಜರುಗಿಕೊಳ್ಳಲು ಸಹಾಯ ಮಾಡಿ ಅಂತ ಎಲ್ಲರಿಗೂ ನಾವು ಧನ್ಯವಾದಗಳು ತಿಳಿಸುತ್ತೇವೆ.